ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ ನೋಡ್ಬೋದು ನೀವು ಕಂಟಿನ್ಯೂ 3-4 ದಿನ ಆತ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಿದ್ದ ಬೀಳತೈತಿ. ಇವತ್ತು ನೋಡ್ರಿ ನಮ್ದು ಸ್ಟಾಕ್ ಮಾರ್ಕೆಟ್ ಬಿದ್ದೈತೆ ನೋಡ್ಬೋದು ನೀವು. ಸೆನ್ಸೆಕ್ಸ್ 0.21% ಬಿದ್ದೈತಿ ಮತ್ತು ನಿಫ್ಟಿ ನೋಡ್ರಿ 0.26% ಬಿದ್ದೈತಿ ಮತ್ತು ಬ್ಯಾಂಕ್ ನಿಫ್ಟಿ ನೋಡ್ಬೋದು ನೀವು 0.69% ಬಿದ್ದೈತಿ. ಅಂತಂದ್ರೆ ವೀಕ್ಷಕರು ಇವತ್ತು 3 ಇಂಡೆಕ್ಸ್ ಮತ್ತು ಬಿದ್ದನ ಕ್ಲೋಸಿಂಗ್ ಕೊಟ್ಟಾವ. ಬಟ್ ಬೆಳಿಗ್ಗೆ ಹಿಂಗೆ ಬಿದ್ದಿರ್ಕಿಲ್ಲ ಐತ್ರಿ. ನಮ್ಮ 3 ಇಂಡೆಕ್ಸ್ ಬೆಳಿಗ್ಗೆ ಗ್ಯಾಪ್ ಅಪ್ ಓಪನ್ ಆಗಿದ್ದು ಮತ್ತು 1% ಸುಮಾರು ಏರಿದ್ದು 3 ಇಂಡೆಕ್ಸ್. ಬಟ್ ಸಸ್ಟೇನ್ ಆಗಲಿಲ್ಲ. ಸೆಲ್ಲರ್ಸ್ ಮತ್ತು ಮಾರ್ಕೆಟನ್ನು ಕೆಳಗನ್ನು ಬೀಳಿಸ್ಬಿಟ್ರ. ವೀಕ್ಷಕರೇ ನೋಡ್ರಿ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಕ್ಕೆ ಮೇನ್ ಕಾರಣ ಏನಂತಂದ್ರೆ ಜಪಾನದ ಸ್ಟಾಕ್ ಮಾರ್ಕೆಟ್ ನಮ್ಮ ಇಂಡಿಯನ್ ಟೈಮಿಂಗ್ನಾಗ ನೋಡ್ರೆ ಬೆಳಿಗ್ಗೆ 5:15 ಸ್ಟಾರ್ಟ್ ಆಗ್ತೈತಿ. ಬೆಳಿಗ್ಗೆ 5:15 ಜಪಾನ್ ಸ್ಟಾಕ್ ಮಾರ್ಕೆಟ್ ಸ್ಟಾರ್ಟ್ ಆಗಿತ್ತಲ್ಲ ರೀ, ಅವಾಗ ಜಪಾನದ ಇಂಡೆಕ್ಸ್ 10%ಗಿಂತ ಹೆಚ್ಚಿರುತ್ತೆ. ಆದ ಕಾರಣ ಇವತ್ತು ನಮ್ಮ 3 ಇಂಡೆಕ್ಸ್ ನಿಫ್ಟಿ ಆಗಲಿ, ಸೆನ್ಸೆಕ್ಸ್ ಆಗಲಿ, ಬ್ಯಾಂಕ್ ನಿಫ್ಟಿ ಆಗಲಿ ಗ್ಯಾಪ್ ಅಪ್ ಓಪನ್ ಆಗಿದ್ದು. ಬಟ್ ಸಂಜೆ ತನಕ ಸಸ್ಟೇನ್ ಆಗಲಿಲ್ಲ. ಮಾರ್ಕೆಟ್ ಕ್ಲೋಸ್ ಆಗೋ ತನಕ ಬಿದ್ದ ಕ್ಲೋಸಿಂಗ್ ಅದು ಖರೆ ಅಷ್ಟೇನು ಬಿಡಲಿಲ್ಲ. ನೋಡ್ಬೋದು ವೀಕ್ಷಕರೇ, ಒಂದು ಪಾಸಿಟಿವ್ ನ್ಯೂಸ್ ಬಂದೈತಿ. ಪಾಸಿಟಿವ್ ನ್ಯೂಸ್ ಏನಂತಂದ್ರೆ ಫೆಡ್ರಲ್ ರಿಸರ್ವ್ ಆಫೀಷಿಯಲ್ಸ್ ಅವ್ರು ಬಂದು ಏನು ಹೇಳ್ಯಾರಂತಂದ್ರೆ US ಈಸ್ ನಾಟ್ ಇನ್ ರಿಸೆಷನ್ ಅಂತಂದ್ರೆ US ರಿಸೆಷನ್ನಾಗ ಇಲ್ಲ, ಬರೀ ಹಿಂಗೆ ಸುದ್ದಿ ಹಬ್ಸತ್ತಾರ ಮಂದಿ ಅಂತ ಇದೊಂದು ಹೇಳಿಕೆ ಕೊಟ್ರ. ಇದೊಂದು ಪಾಸಿಟಿವ್ ನ್ಯೂಸ್ ಆಗ್ತೈತ್ರಿ. ಮತ್ತೊಂದು ವೀಕ್ಷಕರೇ ಪಾಸಿಟಿವ್ ನ್ಯೂಸ್ ಏನಾಗ್ತೈತೆ ಅಂತಂದ್ರೆ ನಿಫ್ಟಿ ನಿನ್ನಿದ ಅಂತಂದ್ರೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಲಿಲ್ಲ, ಪ್ರೀವಿಯಸ್ ಡೇದ ಲೋದ ಮ್ಯಾಗನ ಐತಿ. ಅದೊಂದು ಪಾಸಿಟಿವ್ ನ್ಯೂಸ್ ಆಗ್ತೈತ್ರಿ. ಏನ್ರಿ ನಿಫ್ಟಿ ನಿನ್ನಿದ ಅಂತಂದ್ರೆ ಪ್ರೀವಿಯಸ್ ಡೇ ಲೋ ಬ್ರೇಕ್ ಮಾಡಿತ್ತಂತಂದ್ರೆ ಇದೊಂದು ಬೇರಿಶ್ನೆಸ್, ಭಾಳ ದೊಡ್ಡ ಬೇರಿಶ್ನೆಸ್ ನಮಗೆ ಮಾರ್ಕೆಟ್ನಾಗ ಕಂಡು ಬರ್ತಿತ್ತು. ಬಟ್ ನಿನ್ನಿದ ಲೋ ನಿಫ್ಟಿ ಬ್ರೇಕ್ ಮಾಡಿಲ್ಲ. ಮತ್ತು ವೀಕ್ಷಕರೇ ಈಗ ನಿಫ್ಟಿಗೆ ಏನು ಭಾಳ ತೊಂದರೆ ಕೊಡೋದು ಏನಂತಂದ್ರೆ ವೀಕ್ಷಕರೇ ನಿಫ್ಟಿ 24,000 ಲೆವೆಲ್ದಾಗ ಕೆಳಗೆ ಬಂದೈತಿ. ನೋಡಬಹುದು ವೀಕ್ಷಕರೇ ಇವತ್ತು ನಿಫ್ಟಿ ಎಷ್ಟು ಕ್ಲೋಸಿಂಗ್ ಕೊಟ್ಟೈತೆ ಅಂತಂದ್ರೆ 23,992 ಕ್ಲೋಸಿಂಗ್ ಕೊಟ್ಟೈತಿ. ಅಂತಂದ್ರೆ 24,000 ಕೆಳಗೆ ಬಂದೈತಿ. ಇದೊಂದು ನೆಗೆಟಿವ್ ಮಾತಾಗ್ತೈತೆ ರೀ. ಮತ್ತು ವೀಕ್ಷಕರೇ ನೋಡಬಹುದಾ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತೊಗೊಂತ ಇವತ್ತು 49,700ಕ್ಕೆ. ನಾ ಮೊದಲು ಹೇಳಿನಿ 49,700 ಒಂದು ಚಲೋ ಸಪೋರ್ಟ್ ಐತಂತ. ಮತ್ತು ವೀಕ್ಷಕರೇ 49,700 ಬ್ರೇಕ್ ಮಾಡಿತ್ತು ಅಂತಂದ್ರೆ 49,000ಗೆ ಬರೋ ಚಾನ್ಸಸ್ಸು ಐತಿ. ನೋಡ್ಬೋದು ವೀಕ್ಷಕರು ಇವೆಲ್ಲ ಲೆವೆಲ್ಗಳನ್ನು ನೋಡಿರಿ. ನಿಫ್ಟಿದಾಗಲಿ ಬ್ಯಾಂಕ್ ನಿಫ್ಟಿದಾಗಲಿ ಇಂಪಾರ್ಟೆಂಟ್ ಲೆವೆಲ್ಗಳು ಇದಾವೆ. ತಿಳಿತ್ರಿ ವೀಕ್ಷಕರೇ ಬರ್ರಿ ಈಗ ನಾವು ನಿಫ್ಟಿ ಗೇನರ್ ಮತ್ತು ಲೂಸರನ್ನು ನೋಡೋಣ. ನೋಡ್ರಿ ವೀಕ್ಷಕರೇ ನಿಫ್ಟಿ ಗೇನರ್ ಬ್ರಿಟಾನಿಯಾ 2.81% ಇರೈತಿ ಮತ್ತು JSW ಸ್ಟೀಲ್ 2.35% ಇರೈತಿ. ಟೆಕ್ ಮಹೇಂದ್ರ ನೋಡ್ರಿ 1.74% ಇರೈತಿ. L&T 1.70% ಇರೈತಿ. ಹಿಂದೂಸ್ತಾನ್ ಯೂನಿಲಿವರ್ 1.54% ಇರೈತಿ. ಮತ್ತು ವೀಕ್ಷಕರೇ ಈಗ ಟಾಪ್ ಲೂಸರನ್ನು ನೋಡೋಣ. ನೋಡ್ರಿ ಟಾಪ್ ಲೂಸರ್ HDFC ಲೈಫ್ 4.28% ಬಿದ್ದೈತಿ ಮತ್ತು SBI ಲೈಫ್ 2.43% ಬಿದ್ದೈತಿ ಮತ್ತು BPCL 1.84% ಬಿದ್ದೈತಿ ಮತ್ತು ಶ್ರೀರಾಮ್ ಫೈನಾನ್ಸ್ 1.71% ಬಿದ್ದೈತಿ ಮತ್ತು SBI 1.47% ಬಿದ್ದೈತಿ. ವೀಕ್ಷಕರೇ ಈಗ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ನೋಡೋಣ. ನೋಡ್ಬೋದು ವೀಕ್ಷಕರೇ ಇವತ್ತು 1710 ಸ್ಟಾಕ್ಗಳು ಬೀಳಾತಿದ್ದು ಮತ್ತು 1,033 ಸ್ಟಾಕ್ಗಳ ಏರಾತಿತ್ತು. ಅಂತಂದ್ರೆ ವೀಕ್ಷಕರೇ ಇವತ್ತು ಏರೋ ಸ್ಟಾಕ್ಗಳ ಸಂಖ್ಯೆ ಕಡಿಮೆ ಇತ್ತು, ಬೀಳೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು. ನಾನು ಇವತ್ತು ಆಲ್ಮೋಸ್ಟ್ ಎಲ್ಲರದ್ದು ಪೋರ್ಟ್ಫೋಲಿಯೋ ರೆಡ್ನಾಗರೆ ಇರ್ತೈತಿ. ಒಂದೇ ಲಿಖರೆ ನೋ ಪ್ರಾಫಿಟ್ ನೋ ಲಾಸ್ನಾಗರೆ ಇರ್ತೈತಿ. ತಿಳಿತ್ರಿ ವೀಕ್ಷಕರೇ ಇಷ್ಟೇ ಇತ್ತು. ಈಗ ಮಾರ್ಕೆಟ್ ಬಿದ್ದೈತಂತಂದರೆ ಒಂದು ವಾರ 2 ವಾರ ಸ್ವಲ್ಪ ಕಾಡ್ಸೋದಕ್ಕೆ ಒಮ್ಮೆ ರಿಕವರ್ ಬರೋಂಗಿಲ್ಲ. ಒಮ್ಮೆ ರಿಕವರ್ ಬಂದ್ರೂ ಇದು ಮಾರ್ಕೆಟಿಗೆ ಒಂದು ಕೆಟ್ಟ ಪಾಯಿಂಟ್ ಆಗ್ತೈತೆ ರೀ. ಸ್ವಲ್ಪ ಸಾವಕಾಶ ಕನ್ಸಲ್ಟ್ರೇಷನ್ ಮಾಡ್ಕೊಂಡು ಏರಿತಂದ್ರೆ ಬೆಸ್ಟ್ ಆಗ್ತೈತಿ. ನಾವೊಬ್ಬರು ಇನ್ವೆಸ್ಟರ್ ಇದ್ರೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ದೇಶನಾಗ ಏನೂ ಪ್ರಾಬ್ಲಮ್ ಇಲ್ಲ. ನಾವು ತೊಗೊಂಡಿದ್ದ ಕಂಪ್ನಿನ ಏನ್ರಿ ಪ್ರಾಬ್ಲಮ್ ಐತೆ ನೋಡ್ರಿ, ಅದ್ರ ಫಂಡಮೆಂಟಲ್ ಚಲೋ ಐತೆ ನೋಡ್ರಿ. ಮತ್ತು ಅಂಥ ಕಂಪ್ನಿನಾಗ ಕಂಟಿನ್ಯೂ ರೊಕ್ಕ ಹಾಕ್ಕೊಂತಾನೆ ಇನ್ವೆಸ್ಟ್ ಮಾಡ್ಕೊತಾನೆ ಹೋಗ್ರಿ. ಬಟ್ ಆಪ್ಷನ್ ಟ್ರೇಡಿಂಗ್ ಮಾಡೋರು, ಇಂಟ್ರಾಡೇ ಟ್ರೇಡಿಂಗ್ ಮಾಡೋರಿಗೆ ದೂರ ಇರಂತೇನೆ. ಬಟ್ ಅವ್ರು ಅಂದ್ರೂ ಮಾಡೋರೇ ಇದ್ರಂದ್ರೆ ನಿಮ್ಮ ಸ್ಟ್ರಾಟಜಿಯನ್ನು ಫಾಲೋ ಮಾಡಿರಿ ಮತ್ತು ಸ್ಟಾಪ್ ಲಾಸನ್ನು ಹಚ್ಚಿ ಟ್ರೇಡನ್ನು ತೊಗೋರಿ. ಎಲ್ಲ ರೊಕ್ಕನ ಕಳ್ಕೊಬೇಡ್ರಿ. ತಿಳಿತ್ರಿ ವೀಕ್ಷಕರೇ ಇಷ್ಟೇ ಐತಿ ವಿಡಿಯೋ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಮತ್ತೊಂದು ನಾ ವಿಡಿಯೋ ಮಾಡಾವಿದ್ದೇನೆ ಸ್ಟಾಕ್ ಮಾರ್ಕೆಟದ ನಮ್ದು ಹಿಸ್ಟ್ರಿ, ನಮ್ದು ನಿಫ್ಟಿ ಜರ್ನಿಯನ್ನು ನಾ ಒಂದು ವಿಡಿಯೋ ಮಾಡಾವಿದ್ದೇನೆ. ನಿಫ್ಟಿದು ಜರ್ನಿ ಅಂತ ಅದ್ರ ಟೈಟಲ್ ಇನ್ನೂ ನಂಗೆ ಕರೆಕ್ಟ್ ಗೊತ್ತಿಲ್ಲ. ಅದ್ರಾಗ ಎಷ್ಟಲ್ಲಿ ನಮ್ಮ ಮಾರ್ಕೆಟ್ ಬಿತ್ತು ಮತ್ತು ಹೆಂಗೆ ರಿಕವರ್ ಆತ ಅಂತ ಎಲ್ಲ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಾವಿದ್ದೇನೆ. ಹಿಸ್ಟ್ರಿಯನ್ನು ಹೇಳಾವಿದ್ದೇನೆ ಎಷ್ಟಲ್ಲಿ ಬಿತ್ತು ಹೆಂಗೆ ಏರಿತಂತ. ಅಂದ್ರೆ ನಮಗೆ ಈಗನೂ ತಪ್ಪೇಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಬಿದ್ದರೆ ನಾವು ಏನು ಮಾಡ್ಬೇಕಂತ ಆ ವಿಡಿಯೋಲ್ಲೇ ನಮಗೆ ಗೊತ್ತಾಗ್ತೈತಿ. ನಾನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚಲೋ ಅನ್ಸೋ ವಿಡಿಯೋ ಲೈಕ್ ಮಾಡಿರಿ. ಈ ಚಾನಲ್ ಮೇಲೆ ನಾನು ಶೇರ್ ಮಾರ್ಕೆಟ್ ರಿಲೇಟೆಡ್ ಕಂಟೆಂಟ್ನ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.